Hey friends, welcome back to SK Studios. ಅಗೈನ್ ಇವತ್ತು ನಾವು ಮಾಡ್ತಾ ಇದ್ದೀವಿ. ಓಕೆ, ಇದೆ ಇದೇ ಇಮೇಜ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ತಾ ಇದ್ದೀವಿ. ಲೈಕ್ ತಮ್ನೈಲಲ್ಲಿ ನೋಡಿರ್ಬೋದು, ನಾರ್ಮಲ್ ಇಮೇಜ್ ಹೆಂಗೆ ನಾವು ಕನ್ವರ್ಟ್ ಮಾಡಿದ್ದೀವಿ ಅಂತ. ಲೈಕ್ ಸಪೋಸ್ ತೋರಿಸೋದಾದರೆ ನಾನು ಮಾಸ್ಕ್ನ ತೆಗೆದ್ಬಿಡ್ತೀನಿ ಮತ್ತು ಟೆಕ್ಸ್ಟ್ನು ತೆಗೆದ್ಬಿಡ್ತೀನಿ. ಈ ಥರ ಇದ್ದಿದ್ದು ಇಮೇಜ್ನ ಹೆಂಗೆ ಟೆಕ್ಸ್ಟ್ನ ಹಿಂದೆಗಡೆ ಬರೋ ಥರ ಒಂದು ಆಬ್ಜೆಕ್ಟ್ ಅಥವಾ ಒಂದು ಪರ್ಸನ್ ಹಿಂದೆಗಡೆ ಬರೋ ಥರ ಮಾಡುವಂಥದ್ದು ಅಂತ. ಸಿಂಪಲ್, ಅಷ್ಟೊಂದು ಏನು ಕಾಂಪ್ಲಿಕೇಟೆಡ್ ಇಲ್ಲ. ನಾರ್ಮಲಾಗಿ ಈ ಥರ ಇದ್ದರೆ, ಈಗ ನಾನು ಸಪೋಸ್ ಈ ಥರ ಹಾಕಿದ್ರೆ ಎಷ್ಟು ಒಂದು ಎಫೆಕ್ಟಿವ್ ಆಗಿ ಕಾಣಿಸುತ್ತೆ, ಏನೋ ಒಂದು ಎಡಿಟಿಂಗ್ ಚೆನ್ನಾಗಿದೆ ಅಂತ. ಅದೇ ನಾನು ಈ ಥರ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಒಂದು ಟೆಕ್ಸ್ಟ್ ಮೇಲ್ಗಡೆ, ಒಂದು ಆಬ್ಜೆಕ್ಟ್ ಮೇಲ್ಗಡೆ ಅಥವಾ ಒಂದು ಸಬ್ಜೆಕ್ಟ್ ಮೇಲ್ಗಡೆನೆ ಕಾಣಿಸ್ತಿದೆ ಅಂತ. ಐ ಥಿಂಕ್ ದಿಸ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಅವಾಗ ನಾವು ಕಲರ್ ಹಾಕೋದ್ರಿಂದ ಅದು ಇನ್ನೂ ಒಂಥರ ಕ್ವೈಟ್ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತೆ. ಓಕೆ, ಇದನ್ನೇ ಹೆಂಗೆ ಮಾಡೋದು ಅನ್ನೋದಾದರೆ, ಫಸ್ಟ್ ಆಫ್ ಆಲ್ ಸಿಂಪಲ್ ಒಂದು ಏನಕ್ಕೆ ದಿವ್ಯಾ ಅಂತ ಹಾಕಿದ್ದೀನಿ ಅಂತನಾ? ನಾನು ಡೋಂಟ್ ಆಸ್ಕ್ ದಟ್. ಐ ಆಮ್ ನಾಟ್ ಬಿಗ್ ಫ್ಯಾನ್ ಆಫ್ ಥಿಂಗ್ಸ್. ಓಕೆ, ಇಮೇಜ್ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸ್ಟೋರೀಸ್ ಬಿಡಿ, ಬಟ್ ದರ್ ಇಸ್ ನೋ ರಿಲೇಷನ್ ಬಿಟ್ವೀನ್ ದೋಸ್ ನೇಮ್ಸ್ ಆ್ಯಂಡ್ ಆಲ್. ಸುಮ್ಮನೆ ನಂಗೆ ಇಷ್ಟ ಆಯಿತು, ರ್ಯಾಂಡಮ್ ನೇಮ್. ಓಕೆ, ಸೀರಿಯಸ್ಲಿ ರ್ಯಾಂಡಮ್ ನೇಮ್. ನಾರ್ಮಲಾಗಿ ಇಮೇಜ್ ನಾವು ಟೆಕ್ಸ್ಟ್ ಟೂಲ್ನ ಸೆಲೆಕ್ಟ್ ಮಾಡಿದ್ಮೇಲೆ ನಾರ್ಮಲಾಗಿ ಸೆಲೆಕ್ಟ್ ಮಾಡಿದ್ದೀವಿ, ಟೈಪ್ ಮಾಡಿದ್ದೀನಿ. ಬಟ್ ಇಲ್ಲಿ ನಿಮಗೆ ಈ ಥರ ಸ್ಪ್ರೆಡ್ ಆಗಿರೋ ಥರ ಟೆಕ್ಸ್ಟ್ ಬರದೇ ಇರ್ಬೋದು. ನಾನು ಟೈಪ್ ಮಾಡಿದ್ಮೇಲೆ ನಿಮ್ಗೆ ಅನ್ಸಿರ್ಬೋದು, ಅಥವಾ ನೀವು ಟೈಪ್ ಮಾಡಿದಾಗ ಈ ಥರ ಟೆಕ್ಸ್ಟ್ ಸ್ಪ್ರೆಡ್ ಆದರೆ ಬರಲ್ಲ, ನಮಗೆ ಸ್ಪ್ರೆಡ್ ಆಗಲ್ಲ ಅನ್ನೋದಾದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರೋಲ್ ಎ. ಓಕೆ, ಕಂಟ್ರೋಲ್ ಎ ಸೆಲೆಕ್ಟ್ ಮಾಡ್ತೀರಾ. ನಾನು ನಿಮಗೆ ಟೆಕ್ಸ್ಟ್ ಆನ್ ಮಾಡ್ತೀನಿ. ಓಕೆ, ಕಂಟ್ರೋಲ್ ಎ ಹಾಕಿದ್ರೆ ಇಲ್ಲಿ ನಾನು ತೋರಿಸ್ತಾ ಇರುತ್ತೆ ನೋಡಿ. ಕಂಟ್ರೋಲ್ ಎ ಮಾಡಿದಾಗಿಂದ ನಿಮಗೆ ಈ ಒಂದು ಟೆಕ್ಸ್ಟ್ ಸೆಲೆಕ್ಟ್ ಆಗುತ್ತೆ. ಟೆಕ್ಸ್ಟ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ನನಗೆ ಕ್ಯಾರೆಕ್ಟರ್ಸ್ ಅಂತ ಬರುತ್ತೆ. ಅದು ನಿಮ್ಗೆ ಬರಲಿಲ್ಲ ಅಂದರೆ ವಿಂಡೋಸಲ್ಲಿ ಬರುತ್ತೆ. ವಿಂಡೋಸ್ ಮೇಲ್ಗಡೆ ನಿಮಗೆ ಮೆನ್ಯೂಲ್ಲಿ ಹೋಗ್ಬಿಟ್ಟು ವಿಂಡೋಸಲ್ಲಿ ಕ್ಯಾರೆಕ್ಟರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಒಂದು ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯೂಶಲಿ 0 ಇರುತ್ತೆ. ಓಕೆ, ಆ 0ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇನ್ಕ್ರೀಸ್ ಮಾಡ್ಕೊಳ್ಳಿ. ಇಲ್ಲಿ VA ಅಂತ ಏನು ಕಾಣಿಸ್ತಿದೆ ಅಷ್ಟಕ್ಕೆ ಹೋಗಿ ನೀವು ಎಷ್ಟು ಬೇಕೋ ಅಷ್ಟು ಇನ್ಕ್ರೀಸ್ ಮಾಡ್ಕೊಬೋದು. ಓಕೆ, ಇದು ನಾನು ಸೆಲೆಕ್ಟ್ ಮಾಡಿರೋ ಥರ ಇದು ಓಕೆ ಅನ್ನಿಸ್ತು. ಈಗ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನನಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾಕ್ತೀನಿ. ದಿಸ್ ಇಸ್ ಅ ರೈಟ್ ಪೊಸಿಷನ್ ಅಂತ ನನಗೆ ಅನ್ನಿಸ್ತು. DIVYA ಚೆನ್ನಾಗಿ ಕಾಣಿಸ್ತಿದೆ. ಆಲ್ ರೈಟ್, ಬಟ್ ಹಿಂಗೆ ಬಿಡೋಕ್ಕಾಗಲ್ಲ. ಹಿಂಗೆ ಬಿಟ್ಟರೆ ಏನಾಗುತ್ತೆ, ಅದು ಚೆನ್ನಾಗಿ ಕಾಣಿಸಲ್ಲ. ನಮಗೆ ಹಿಂದೆಗಡೆ ಬರಬೇಕು. ದೇರ್ ಆರ್ ಸೋ ಮೆನಿ ಮೆಥಡ್. ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಗೆ ಬೇರೆ ಹೆಸರು ಟೆಕ್ಸ್ಟ್ಗಳು ಚೇಂಜ್ ಮಾಡಿದ್ರು ಅದು ಹಂಗೆ ಇರಬೇಕು ಅನ್ನೋ ಥರ ಮಾಡೋಣ. ಹಿಂಗೆ ಮಾಡೋದು, ಫಸ್ಟ್ ಆಫ್ ಆಲ್ ಒಂದು ಮೆಥಡ್ ಏನಾಗುತ್ತೆ ಅಂದರೆ, ಇದನ್ನು ರ್ಯಾಷನಲೈಸ್ ಮಾಡಿ ಏನೇನು ಮಾಡ್ತಾರೆ, ನಾರ್ಮಲಿ ಒಂದು ಟೆಕ್ಸ್ಟ್ ಥರ ಮಾಡಿಬಿಟ್ಟು ರಬ್ ಮಾಡ್ತಾರೆ. ರಬ್ ಮಾಡಿದ್ರೆ ಚೆನ್ನಾಗಿರಲ್ಲ, ಅಥವಾ ಎರೇಸ್ ಮಾಡ್ತಾರೆ ಈ ಒಂದು ಟೆಕ್ಸ್ಟ್ ಲೇಯರ್ನೇ. ಬಟ್ ಅದು ಚೆನ್ನಾಗಿರಲ್ಲ ನನ್ನ ಪ್ರಕಾರ. ಯು ಹ್ಯಾವ್ ಟು ಕ್ರಿಯೇಟ್ ಅ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ನ ಮುಂದೆಗಡೆ ತರಬೇಕು. ಸೊ ಬ್ಯಾಕ್ಗ್ರೌಂಡ್ ಹಿಂದೆಗಡೆ ಹೋಗೋ ಥರ ಮಾಡಬೇಕಾಗುತ್ತೆ. ಓಕೆ, ಹೆಂಗೆ ಮಾಡ್ಬೋದು ಅಂದರೆ, ಫಸ್ಟ್ ಆಫ್ ಆಲ್ ಡೂಪ್ಲಿಕೇಟ್ ಮಾಡ್ಕೊಬೇಕಾಗುತ್ತೆ. ಡೂಪ್ಲಿಕೇಟ್ ಮಾಡಿಕೊಂಡೆ ನಾನು ಡ್ರ್ಯಾಗ್ ಮಾಡಿ ಇಲ್ಲಿ ಬಿಡ್ತೀನಿ ಈ ಮೂಲೆಗೆ. ಅಲ್ಲಿ ನಿಮಗೆ ಡೂಪ್ಲಿಕೇಟ್ ಬರುತ್ತೆ. ಓಕೆ, ಅದು ನಿಮ್ಗೆ ಕಾಣಿಸ್ತಾ ಇಲ್ಲ ಅಂದರೆ ಡಿಲೀಟ್. ಇಲ್ಲೇ ಇದೆ ನೋಡಿ, ಇದು ಫುಲ್ ಎಂಡಲ್ಲಿದೆ. ಅಲ್ಲಿ ನಾನು ಡ್ರ್ಯಾಗ್ ಮಾಡಿಬಿಟ್ಟಾಗ ನಿಮಗೆ ಡೂಪ್ಲಿಕೇಟ್ ಆಗುತ್ತೆ. ಡೂಪ್ಲಿಕೇಟ್ ಆಗಿರೋ ಲೇಯರ್ನ ಏನು ಮಾಡ್ತೀನಿ, ನಾನು ಟೆಕ್ಸ್ಟ್ನ ಹೈಡ್ ಮಾಡಿಬಿಡ್ತೀನಿ. ಫಸ್ಟು ನನಗೆ ಸಬ್ಜೆಕ್ಟ್ ಸೆಲೆಕ್ಟ್ ಆಗಬೇಕಲ್ಲ, ಸೆಲೆಕ್ಟ್ ಟೂಲ್ನ ತೊಗೊಬೇಕು ನಾನು. ಕ್ವಿಕ್ ಸೆಲೆಕ್ಷನ್ ಟೂಲ್ ಅಥವಾ ಮ್ಯಾಜಿಕ್ ಸೆಲೆಕ್ಷನ್ ಟೂಲ್ ಮಾಡ್ಬೋದು, ಅಥವಾ ನಾನು ಕ್ವಿಕ್ ಸೆಲೆಕ್ಷನ್ ಟೂಲ್ನ ತೊಗೊತೀನಿ. ಆಕೆ ಮೇಲೆ ಒಂದು ಸಾರಿ ರೋಲ್ ಮಾಡ್ತೀನಿ. ಓಕೆ, ಓಕೆ, ರ್ಯಾಂಡಮ್ ಆಗಿ ರೋಲ್ ಮಾಡಿದ್ದೀನಿ. ಯೂಶಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಪಾರ್ಟ್ ಮಾತ್ರ ಇದು ಮಾಡ್ಕೊಬೋದು. ನಮಗೇನು ಫುಲ್ ಬೇಕಾಗಿಲ್ಲ ಅಂದರೆ ಫುಲ್ ಬೇಡ. ಬಟ್ ಈಗ ಒಂದು ಸ್ವಲ್ಪ ಝೂಮ್ ಮಾಡ್ತೀನಿ, ಯಾಕೆಂದರೆ ನಿಮಗೆ ತೋರ್ಸೋಕ್ಕೆ. ಇಲ್ಲಿ ಹಾಕಿ ಏರೆಲ್ಲ ಹಂಗೆ ತುಂಬ ಅನ್ಸೆಲೆಕ್ಟ್ ಆಗಿಬಿಟ್ಟಿದೆ, ನೀವು ನೋಡ್ಬೋದು. ಅದಕ್ಕೆ ನಾನು ಏನು ಮಾಡ್ತೀನಿ, ಎಕ್ಸ್ಟ್ರಾ ಸೆಲೆಕ್ಷನ್ ಮಾಡ್ಕೊಬೇಕು. ನಾನು ಎಕ್ಸ್ಟ್ರಾ ಸೆಲೆಕ್ಷನ್ ಮಾಡ್ಕೋತೀನಿ. ಒಂಚೂರು ಕೂದಲು ಬಿಟ್ಟು, ಈಗ ನಾನು ಆಲ್ಟ್ ಇಟ್ಕೊಂಡು ಮೈನಸ್ ಮಾಡ್ತೀನಿ ಸೆಲೆಕ್ಷನ್ನ. ಸೊ ಅದು ಬಿಟ್ಟು ನಾನು ಒಂದಷ್ಟು ಎಕ್ಸ್ಟ್ರಾ ಮಾಡ್ಕೊಬೇಕಾಗುತ್ತೆ. ಕೂದಲು ಬಿಟ್ಟೆ, ಇಲ್ಲಿ ಏನು ಕೂದಲಿದೆ ಅದನ್ನು ಒಂಚೂರು ಎಕ್ಸ್ಟ್ರಾನೇ ಕೂದಲು ಸೇರಿಸಿ, ಇಲ್ಲಿವರೆಗೂ ಕೂದಲಿದೆ ಅನಿಸುತ್ತೋ ಅಲ್ಲಿವರೆಗೂ ಸೇರಿಸಿ ಮಾಡ್ಕೊಂಬಿಡ್ತೀನಿ. ಒಂಚೂರು ಎಕ್ಸ್ಟ್ರಾನೇ ಇರಲಿ. ನೋಡಿ, ಇಲ್ಲಿ ನಾನು ಒಂದಷ್ಟು ಎಕ್ಸ್ಟ್ರಾ ಮಾಡಿದ್ದೀನಿ, ನೀವು ನೋಡ್ಬೋದು.
ಇಲ್ಲೂ ಕೂಡ ನಿಮಗೆ ಕೂದಲಿದೆ ಅನ್ಸಿದ್ರೆ ಎಕ್ಸ್ಟ್ರಾ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಸೆಲೆಕ್ಟ್ ಮಾಡೋದು ರಿಮೂವ್ ಮಾಡ್ಬೋದು ಈಸಿಯಾಗಿ, ಏನಿಲ್ಲ ಅಷ್ಟೊಂದು ಕಷ್ಟ ಇಲ್ಲ. ಸೊ ಐ ಥಿಂಕ್ ಒಂದು ಗುಡ್ ಸೆಲೆಕ್ಷನ್ ಪಾಯಿಂಟಿಗೆ ಬಂದಿದ್ದೀವಿ ನಾವು. ಈಗ ಸೆಲೆಕ್ಟ್ಗೆ ಹೋಗ್ತೀವಿ. ಬಟ್ ಇಲ್ಲಿ ಮುಂಚೆಗೆ ಬರ್ತಿದ್ದಕ್ಕೂ ಒಂದು ಸೆಲೆಕ್ಷನ್ ಮಾಸ್ಕ್ಗೂ ಈಗೂ ತುಂಬ ಡಿಫ್ರೆನ್ಸ್ ಇದೆ. ಈಗೇನು ಮಾಡಬೇಕು, ನಮ್ಗೆ ಹಳೆ ಥರ ಯೂಸ್ ಮಾಡಿ ಚೆನ್ನಾಗಿ ರೂಢಿ ಇದೆ ಅಂದರೆ, ಲೈಕ್ ನಾನು ತುಂಬ ಹಳೇದೇ ಯೂಸ್ ಮಾಡ್ತಿದ್ದು ಲೆಗಸೀಸ್. ಸೊ ನಾನೇನು ಮಾಡ್ತೀನಿ, ಹಳೇದು ಬರಬೇಕು ಅಂದರೆ ಶಿಫ್ಟ್ ಇಟ್ಕೊಂಡು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ದಟ್ ಹಳೇ ಥರ ನಮಗೆ ಬರುತ್ತೆ. ಓಕೆ, ಇಲ್ಲಿ ಬಂದಿಲ್ಲ ಅಂತ ಯೋಚನೆ ಮಾಡ್ತೀರಿ, ಇಲ್ಲಿ ಬಂದಿದೆ. ಸರಿ, ಈ ಬಂದಿರೋ ಅಂಥದ್ದನ್ನ ಹೆಂಗೆ ಆ್ಯಕ್ಚುಲಿ ಇಲ್ಲಿರೋವಂಥ ಕೂದಲುಗಳು ಅವೆಲ್ಲ ಹೆಂಗೆ ಸರಿ ಮಾಡೋದು ಅಂದರೆ, ಸ್ಮಾರ್ಟ್ ರೇಡಿಯಸ್ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಸ್ಲೈಡರ್ನ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಚೂರು ಒಂದು 6 ಪಾಯಿಂಟಿಗೆ ತೊಗೋತೀನಿ. ದೆನ್ ಈಗ ನಾನು ಒಂದಷ್ಟು ರೋಲ್ ಮಾಡ್ತೀನಿ ಇಲ್ಲಿ, ಆ ಕೂದಲು ಹತ್ರ ಎಲ್ಲ ಸ್ವಲ್ಪ ಇರೇಸ್ ಆಗಲಿ ಅಂತ. ನೋಡಿ ಎಷ್ಟು ಚೆನ್ನಾಗಿ ಆ ಕೂದಲು ಸಪ್ರೇಟ್ ಆಗಿದೆ. ಹಂಗೆ ಮಾಡ್ಕೊಂಡು ಹೋದರೆ ನಿಮಗೆ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಇಲ್ಲೇನೆ ನಿಮಗೆ ಎಷ್ಟು ಹೇರ್ ನೀಟಾಗಿ. ಓಕೆ, ಐ ಥಿಂಕ್ ದಿಸ್ ಈಸ್ ಕ್ವೈಟ್ ಗುಡ್. ನಾನೇನು ಮಾಡ್ತೀನಿ ಈಗ, ಓಕೆ ಮಾಡ್ತೀನಿ. ಸೆಲೆಕ್ಷನ್ ರೆಡಿ ಇದೆ ನನ್ನ ಹತ್ರ. ಇಲ್ಲೊಂದು ಸ್ವಲ್ಪ ಹೇರ್ ಬಿಟ್ಟಿದೆ, ಬಟ್ ಇಟ್ಸ್ ಓಕೆ. ಒಂದು ಆ್ಯಾವ್ರೇಜಾಗಿ ಕರೆಕ್ಟಾಗಿ ಸೆಲೆಕ್ಟ್ ಆಗಿದೆ ನನಗೆ ಬೇಕಾಗಿರುವಷ್ಟು ಒಂದು. ಈಗ ನಾನೇನು ಮಾಡ್ತೀನಿ, ಒಂದು ಮಾಸ್ಕ್ನ ಕ್ರಿಯೇಟ್ ಮಾಡ್ತೀನಿ. ಮಾಸ್ಕ್ನ ಕ್ರಿಯೇಟ್ ಮಾಡೋದು ಈ ಮೂಲೆಯಲ್ಲಿರುತ್ತೆ, ನೋಡ್ಬೋದು. ಈ ಮೂಲೆಯಲ್ಲಿರೋ ಒಂದು ಕ್ಲಿಪ್ಪಿಂಗ್ ಮಾಸ್ಕ್ನ ರೆಡಿ ಮಾಡ್ಕೊತೀನಿ. ಓಕೆ, ನನ್ನ ಮಾಸ್ಕ್ ರೆಡಿ ಆಗಿದೆ. ಈಗೇನು ಮಾಡಬೇಕು, ಟೆಕ್ಸ್ಟ್ನ ಅದ್ರ ಅಂಡರ್ ಲೇಯರಿಗೆ ತೊಗೊಂಬನ್ನಿ ಅಷ್ಟೇ, ಸಿಂಪಲ್. ಈಗ ನಾನು ಟೆಕ್ಸ್ಟ್ ಆನ್ ಮಾಡಿದ್ರೆ ಆಬ್ವಿಯಸ್ಲಿ ಆ ಒಂದು ಟೆಕ್ಸ್ಟ್ ಏನಿದೆ ಅದು ಹಿಂದಕ್ಕೆ ಹೋಗುತ್ತೆ. ಇದನ್ನೇ ಮೇಲೆ ಬಿಟ್ಟರೆ ಏನಾಗಿರುತ್ತೆ, ನಿಮಗೆ ಆ ಟೆಕ್ಸ್ಟ್ ಮೇಲ್ಗಡೆ ಬರುತ್ತೆ. ಬಟ್ ಹಿಂಗೆ ತೊಗೊಂಬಂದರೆ ಹೊರಗಡೆ ಹೋಗುತ್ತೆ. ಈಗ ನೋಡ್ಬೋದು, ಇಮೇಜ್ ಬ್ಲೆಂಡ್ ಆಗಿರೋ ಥರ ಅಷ್ಟು ನೀಟಾಗಿ ಕಾಣಿಸ್ತಿದೆ. ಇಮೇಜ್ ಬ್ಲೆಂಡ್ ಆಗಿ ನೀಟಾಗಿ ಒಂದು ಪರ್ಫೆಕ್ಟ್ನೆಸ್ ಇದೆ. ನನಗನ್ಸಿದ್ದು ಕಲರ್ ಮ್ಯಾಚ್ ಆಗಿಲ್ಲ ಅಂತ. ಈಗ ಕಲರ್ ಮ್ಯಾಚ್ ಮಾಡೋಕ್ಕೆ ಏನು ಮಾಡ್ತೀನಿ ನಾನು, ಅಗೇನ್ ಎಫೆಕ್ಟ್ಸ್ ಪ್ಯಾನಲ್ ಕ್ಲಿಕ್ ಮಾಡ್ತೀನಿ. ಎಫೆಕ್ಟ್ಸ್ ಪ್ಯಾನಲ್ ಕ್ಲಿಕ್ ಮಾಡಿ ನಾನು ಕಲರ್ ಓವರ್ಲೇ ತೊಗೋತೀನಿ. ಕಲರ್ ಓವರ್ಲೇ ತೊಗೊಂಡಾಗ ನಮಗೆ ಆಪ್ಷನ್ ಬರುತ್ತೆ. ನನಗೆ ಈ ಕಲರ್ ಇಷ್ಟ ಆಯಿತು, ಆಕೆ ಡ್ರೆಸ್ಸು. ಸೊ ಆಕೆ ಡ್ರೆಸ್ ಕಲರ್ ನನಗೆ ಇಷ್ಟ ಆಗಿರೋದ್ರೆ ನಾನು ಯಾವುದಾದ್ರೂ ಡ್ರೆಸ್ ಹತ್ರ ಒಂದು ಲೈಟೆಸ್ಟ್ ಪಾರ್ಟ್, ಡಾರ್ಕ್ ಇದ್ದರೆ ಚೆನ್ನಾಗಿ ಕಾಣಲ್ಲ, ಬಿಕಾಸ್ ಬ್ಯಾಕ್ಗ್ರೌಂಡ್ಗೆ ತುಂಬ ಡಾರ್ಕ್ ಆದರೂ ಚೆನ್ನಾಗಿ ಕಾಣಲ್ಲ ಅನ್ನಿಸ್ತು. ಸೊ ನಾನು ಆಕೆದೊಂದು ರೈಟ್ ಕಲರ್, ಒಂದು ಆ್ಯಾವ್ರೇಜಾಗಿ ನನಗೆ ಚೆನ್ನಾಗಿ ಕಾಣಿಸೋಂಥ ಕಲರ್ ಅಥವಾ ನನಗೆ ಇಷ್ಟ ಆಗಿರೋ ಕಲರ್ನ ನಾನು ಹಾಕ್ತೀನಿ. ಓಕೆ, ಈಗ ಸೆಲೆಕ್ಟ್ ಮಾಡಿ ನಾವು ಕಲರ್ನ ಹಾಕಿದ್ದೀವಿ. ಈಗ ಚೆನ್ನಾಗಿ ಕಾಣಿಸ್ತಿದೆ ಅದು. ಇನ್ನೂ ನಿಮ್ಗೆ ಒಂದು ಸ್ವಲ್ಪ ಏನಾದರೂ ಚೇಂಜಸ್ ಬೇಕು ಅಂದರೆ ನೀವು ಅದಕ್ಕೆ ಲೈಕ್ ಔಟರ್ ಗ್ಲೋನ ಆ್ಯಡ್ ಮಾಡ್ಕೊಬೋದು. ಔಟರ್ ಗ್ಲೋ ಆ್ಯಡ್ ಮಾಡ್ಕೊಂಡ್ರೆ ಒಂಥರ ಟೆಕ್ಸ್ಟ್ ಸಪ್ರೇಟ್ ಲೇಯರ್ ಆಗಿ ಬರುತ್ತೆ. ನಾನೇನು ಜಾಸ್ತಿ ಹಾಕೊಂಡಿಲ್ಲ, ಸ್ಕ್ರೀನ್ ಹಾಕೊಂಡಿದ್ದೀನಿ, ನಾರ್ಮಲ್ ಬ್ಲೆಂಡಿಂಗ್ ಮಾಡು. ದೆನ್ ಒಪಾಸಿಟಿ 53 ಇಟ್ಟಿದ್ದೀನಿ, ಸ್ಪ್ರೆಡ್ ಬಂದು 11 ಇಟ್ಟಿದ್ದೀನಿ, ಸೈಜ್ ಬಂದು 106 ಇಟ್ಟಿದ್ದೀನಿ. ಓಕೆ, ಈಗ ನೀವು ಟೆಕ್ಸ್ಟ್ನ ತೊಗೊಂಬಂದ್ರೂ ನೋಡಿ, ಎಲ್ಲಿವರೆಗೂ ಬೇಕಾದರೂ ತೊಗೊಂಬನ್ನಿ, ಅದು ಹಾಗೇನೆ ಇರುತ್ತೆ, ನೀಟಾಗಿ ಕಾಣಿಸುತ್ತೆ. ನೀವು ಬೇಕಾದ್ರೆ ಇದನ್ನು ಆ್ಯನಿಮೇಟು ಮಾಡ್ಕೋಬೋದು ಹಿಂಗೇನೆ. ಬಟ್ ಇಲ್ಲಿ ನನಗೆ ಈ ಒಂದು ಲೇಯರ್ ಹತ್ರ ಆ ಒಂದು ಜಾಗ, ಓಕೆ, ಆ ಒಂದು ಜಾಗದ ಹತ್ರ ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗನ್ನಿಸ್ತು. ಈ ಥರ ಮೆಥಡ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಯಾವಾಗ ಬೇಕಾದರೂ ಟೆಕ್ಸ್ಟ್ನ ಚೇಂಜ್ ಮಾಡ್ಬೋದು. ಈಗ ಇಲ್ಲಿ ಟೆಕ್ಸ್ಟ್ನ ಈ ಒಂದು ಟೆಕ್ಸ್ಟ್ ಬದಲು ಲೈಕ್ ಅವಾಗಲೇ ಹೇಳಿಲ್ವಾ ನಾನು, ದರ್ ಇಸ್ ನೋ ನೇಮ್, ಎಕ್ಸಾಕ್ಟ್ ನೇಮ್. ನಂಗೆ ಇಷ್ಟ ಇರೋ ನೇಮ್ಗಳನ್ನ ಹಾಕ್ತೀನಿ ಅಥವಾ ಈಸಿ ಇರೋ ನೇಮ್ಗಳನ್ನ ಹಾಕ್ಕೊತೀನಿ. ಜಸ್ಟ್ VIDYA ವಿದ್ಯಾ. ನಿಮ್ಗೆ ಯಾವಾಗ ಬೇಕಾದ್ರೂ ಟೆಕ್ಸ್ಟ್ಗಳನ್ನ ಚೇಂಜ್ ಮಾಡ್ಬೋದು, ಅಥವಾ ನಿಮ್ಗೇನೋ ಅನ್ಸಿದ್ರೆ ಮೆಸೇಜ್ ಚೇಂಜ್ ಮಾಡ್ಬೋದು. ಲೈಕ್ ಇದೆ ಅಂತ ಬೇಕಾಗಿಲ್ಲ, ಏನು ಬೇಕಾದ್ರೂ ಚೇಂಜ್ ಮಾಡ್ಬೋದು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಹೆಸರಿಗಿಂತ ಲವ್ ಅನ್ನೋ ಒಂದು ಲೆಟರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಒಂಥರ ಲೆವೆಲ್ ಚೇಂಜ್ ಮಾಡೋದಾದರೆ, ಕೆಲವರೆಲ್ಲ ಏನು ಮಾಡ್ತಾರೆ, ತುಂಬ ಲೈಟಾಗಿ ಹೊರಗಡೆ ಹೋಗಿರೋ ಥರ ಮಾಡಿರ್ತಾರೆ. ಲೈಕ್ ಈ ಥರ ಚಿಕ್ಕದಾಗಿ ಈ ಕೈ ಹತ್ರ ಮಾತ್ರ ಹೊರಗಡೆ ಹೋಗಿರೋ ಥರ, ಅಥವಾ ಆ ಥರ ಒಂದು ಲಿಮಿಟಾಗಿ ಮಾಡಿರ್ತಾರೆ, ಒಂದು ಚೂರು ಒಳಗಡೆ ಹೋಗಿರೋ ಥರ. ಅಥವಾ ಇಲ್ಲಿ ಈ ಥರ ಹೆಸರು 2 ನೇಮ್ಸ್ ಇದ್ದಾಗ ಈ ಥರ ಮಾಡ್ಬೋದು. ಲೈಕ್ ಏನೋ ಒಂದು ಕುಮಾರಿ ಅಂತ ಇದ್ದರೆ ಆ ಥರ ಮಾಡ್ಬೋದು, ಅಥವಾ 2 ನೇಮ್ಸ್ ಅಂತ ಬರುತ್ತೆ. ನಾನು 2 ನೇಮ್ ಇಲ್ಲ, ಇದನ್ನೇ ತೋರಿಸ್ತಾ ಇದ್ದೀನಿ. ಲೈಕ್ ಲೋ ಅಂತ ಇಲ್ಲಿ ಹಾಕ್ಬಿಟ್ಟು
ಇನ್ನೊಂದನ್ನ ಇಲ್ಲಿ ಹಾಕ್ಬೋದು, ಲೈಕ್ ಸಮಥಿಂಗ್ ಕ್ರಿಯೇಟಿವ್. ಓಕೆ, LOVE ಅನ್ನೋ ಥರ. ಜಸ್ಟ್ ಅದೊಂಥರ ಹಿಂಗೆ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ. ಐ ಥಿಂಕ್ ದಿಸ್ ವರ್ಕ್ಸ್ ಫೈನ್ ಅಂತ ನನಗನ್ನಿಸ್ತು. ದಿವ್ಯಾಯಿಂದ ದಿವ್ಯಾ ಚೆನ್ನಾಗಿದೆ. ಓಕೆ, ಲೆಟ್ ಮೀ ಟೆಲ್ ಯು ದಿಸ್. ಇದೇ ವೇ ಅಂತ ಏನಿಲ್ಲ, ನಿಮ್ಗೆ ಯಾವ ವೇ ಬೇಕಾದರೂ ಮಾಡ್ಬೋದು. ಸಪೋಸ್ ನೀವು ಇನ್ನೂ ಇದನ್ನ ಕ್ರಿಯೇಟ್ ಅಂದರೆ ರೊಟೇಟ್ ಮಾಡ್ಕೊಬೋದು ಒಂದು ಸ್ವಲ್ಪ, ನಿಮ್ಗೆ ಯಾವ ಥರ ಬೇಕೋ ಆ ಥರ. ಈ ಥರ ರೊಟೇಟ್ ಮಾಡಿಕೊಂಡು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡೋ ಥರ ಮಾಡ್ಬೋದು. ಲೈಕ್ ಈ ಥರ ಬರುತ್ತೆ. ಐ ಥಿಂಕ್ ಚೆನ್ನಾಗಿ ಕಾಣಿಸುತ್ತೆ ಇದನ್ನು. ಆ ಒಂದು ಕಾಂಪೌಂಡ್ ಅಂತ ಏನಿದೆ ಅದ್ರ ಮೇಲೆ ಕೂತಿದೆ ಅಂತ, ಲೈಕ್ ಈ ಥರ ಬರುತ್ತೆ ನಿಮಗೆ ಎಡ್ಜು. ಅದನ್ನ ಸಣ್ಣಗೆ ಮಾಡಿದ್ರೆ ಆ ಥರ ಬರುತ್ತೆ. ಇದು ಮಾಡ್ಬೋದು. ಓಕೆ, ಒಂದು ಸ್ವಲ್ಪ ಟೆಕ್ಸ್ಟ್ ಅಲ್ಲಿ ಹೋಗಿರೋ ಥರ ಮಾಡಿ. ಓಕೆ, ಇದು ಒಂಥರ ಚೆನ್ನಾಗಿದೆ. ಹೆಂಗೆ ಬ್ಯಾಕ್ಗ್ರೌಂಡಲ್ಲಿ ತಗೊಂಡು ಹಾಕ್ಬೋದು ಅನ್ನೋದನ್ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಜಸ್ಟ್ ನೀವು ಎಲ್ಲಿ ಬೇಕಾದರೂ ಸೇರಿಸ್ಬೋದು, ಎವ್ರಿಥಿಂಗ್ ಇಸ್ ಫೈನ್. ಆ್ಯಂಡ್ ಇಲ್ಲಿ ನೀವು ಇನ್ನೂ ಪ್ರಿಸ್ಕ್ರೈಬ್ ಆಗೋದ್ರೆ ಇದಿಷ್ಟು ಕಟ್ ಮಾಡಿ ಮಾಡ್ಬೋದು. ನಾನು ಆ ಕೆಲಸ ಮಾಡಿಲ್ಲ. ಇನ್ನೂ ಸೆಲೆಕ್ಷನ್ ಟೂಲ್, ನಾನು ಬರೀ ಹೇರ್ ಸೆಲೆಕ್ಷನ್ ಬಗ್ಗೆ ಜಾಸ್ತಿ ತೋರಿಸ್ದೆ. ಇಲ್ಲಿ ನೀವು ಇನ್ನೂ ಸೆಲೆಕ್ಷನ್ನ ಇನ್ನೊಂದು ಲೇಯರ್ ಕ್ರಿಯೇಟ್ ಮಾಡಿ ನೀಟಾಗಿ ಕಟ್ ಮಾಡ್ಬೋದು ಮಾಸ್ಕ್ ಟೂಲಿಂದ. ಬಟ್ ನಾನು ಅಷ್ಟೊಂದು ಇದು ಮಾಡೋಕ್ಕೆ ಹೋಗಿಲ್ಲ. ಲೈಕ್ ಈ ಥರ ಮಾಡ್ಬೋದು ನೀವು ಅಂತ ನಿಮ್ಗೊಂದು ಐಡಿಯಾ ಕೊಟ್ಟು ತೋರಿಸಿದ್ದೀನಿ. ಹ್ಯಾಪಿ ಬರ್ತ್ಡೇಗೆ ಮಾಡ್ಬೋದು, ಹ್ಯಾಪಿ ಬರ್ತ್ಡೇ ಅಂತ. ಲೈಕ್ ದೆರ್ ಆರ್ ಸೋ ಮೆನಿ ಪಾಸಿಬಿಲಿಟೀಸ್. ಇದೇ ಥರ ಇರಬೇಕು ಅಂತ ಏನಿಲ್ಲ, ದೆರ್ ಆರ್ ಪಾಸಿಬಿಲಿಟೀಸ್ ಜಾಸ್ತಿ ಇರುತ್ತೆ. ನಿಮ್ಗೆ ಯಾವ ಥರ ಡಿಸೈನ್ ಯಾವ ಥರ ಬೇಕು ಅಂತ. ಜಸ್ಟ್ ಬ್ಯಾಕ್ಗ್ರೌಂಡಲ್ಲಿ ನೇಮ್ ಹೆಂಗೆ ಬರೋದು ಅಂತ ನಿಮಗೆ ತೋರಿಸಿದ್ದೀನಿ ಅಷ್ಟೇ. ನೀವು ಇದನ್ನು ಕಾಂಪೌಂಡ್ ಕಟ್ ಮಾಡಿ ಇನ್ನೊಂದು ಲೇಯರ್ ಮಾಡ್ಬೋದು. ಜಸ್ಟ್ ದೆರ್ ಆರ್ ಸೋ ಮೆನಿ ಲಿಮಿಟ್ಲೆಸ್ ಪಾಸಿಬಿಲಿಟೀಸ್ ಫೋಟೋಶಾಪಿಂದ. ಆ್ಯಂಡ್ ಮೋರ್ ಓವರ್ ಇದೇ ಥರ ಇರುತ್ತೆ, ಇದೇ ಥರ ಆಗುತ್ತೆ ಅಂತ ಏನು ಬೇಕಾಗಿಲ್ಲ. ನೀವು ಅಂದರೆ ಸಾಫ್ಟ್ವೇರ್ಗಳು ಇದೇ ಬೇಕು ನನಗೆ, ಅದೇ ಬೇಕು, ಇದೇ ವರ್ಷನ್ ಇರಬೇಕು ಅಂತ ಯಾವ ವರ್ಷನ್ ಬೇಕಾದರೂ ಮಾಡ್ಬೋದು. ಆ್ಯಂಡ್ ಫ್ರೀ ವರ್ಷನ್ಸ್ಗಳೆಲ್ಲ ಓಲ್ಡ್ ವರ್ಷನ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಮಾಡ್ತಾರೆ, ಪೈರೇಟೆಡ್ ಡೌನ್ಲೋಡ್ ಮಾಡ್ತಾರೆ. ಲೈಕ್ ಅದಕ್ಕೇನು ಯು ಡೋಂಟ್ ನೀಡ್ ಟು ಪೇ ಅಷ್ಟೇ. ಅಥವಾ ನೀವು ಮೊಬೈಲ್ ಅಷ್ಟೇ ನನ್ನ ಹತ್ರ ಇರೋದು ಅಂದರೆ ಮೊಬೈಲಲ್ಲೂ ಮಾಡ್ತಾರೆ, ಮಾಸ್ಕ್ ಹಾಕಿ ಮಾಡ್ಬೋದು. ಸೊ ಸಿಂಪಲ್ ಟೆಕ್ಸ್ಟ್ನ ನೀವು ಫಸ್ಟು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಬೇಕು. ಈ ಕೇಸ್ ಸಬ್ಜೆಕ್ಟ್ ಆ್ಯಂಡ್ ಐ ಲೈಕ್ ಕಲರ್ ಆಫ್ ದಿಸ್ ಫೋಟೋಗ್ರಫಿ ಯಾರು ಮಾಡಿದರು. ಆ್ಯಂಡ್ ಬ್ಯೂಟಿ ನನಗೆ ಕಾಣಿಸ್ತು ಬ್ಯೂಟಿಫುಲ್ ಆಗಿದೆ ಅಂತ. ಸೊ ಐ ಥಿಂಕ್ ಐ ಚೂಸ್ ದಿಸ್ ಇಮೇಜ್. ಸೊ ಓಕೆ, ದಿಸ್ ಈಸ್ ವೆನ್ ಕಂಪೇರ್ಡ್ ಟು ದಿಸ್ ಎಫೆಕ್ಟ್ ತುಂಬ ದೊಡ್ಡ ವಿಡಿಯೋ ಆಯಿತು. ಇದು ಇಷ್ಟೊಂದು ಟೈಮ್ ಬೇಕಾಗಿಲ್ಲ. ಬಟ್ ಬೇರೆ ಬೇರೆ ಟೆಕ್ನಿಕ್ ಹೇಳ್ಕೊಡ್ಬೇಕಾದ್ರೆ ಅದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇಫ್ ಐ ಡೂ ನಾವ್ ಐ ಕ್ಯಾನ್ ಡೂ ಇಟ್ ಇನ್ 30 ಸೆಕೆಂಡ್ ಇನ್ ಆರ್ 1 ಮಿನಿಟಲ್ಲಿ ಮಾಡ್ಬೋದು. ಏನು ಸಿಂಪಲ್ಲಾಗಿ ಸೆಲೆಕ್ಟ್ ಮಾಡ್ಕೊಬೇಕು, ಸಿಂಪಲಾಗಿ ಮಾಡಿ ಹಾಕ್ಬೋದು. ಸೊ okay, that's how you can edit this photo, and see you in the next video. ಗೊತ್ತಲ್ಲ, ಸಬ್ಸ್ಕ್ರೈಬ್ ಬಟನ್, ಬೆಲ್ ಬಟನ್, ಅದು ಇದು ಏನೇನೋ ಹೇಳ್ತಾರೆ. ಯಾವುದು ಚೆನ್ನಾಗಿದೆ ಅದನ್ನು ಮಾಡಿ. ಆ್ಯಂಡ್